ಆತ್ಮೀಯ ಕನ್ನಡಿಗ ಬಂಧುಗಳೇ, ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನಿವತ್ತು ಮತ್ತೊಂದು ವಿಶೇಷವಾದ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಏನ್ ವಿಶೇಷ ಆ ದೇವಸ್ಥಾನದಲ್ಲಿ ಅಂದ್ರೆ, ಹಿಂದೆ ನೀವು ಒಂದು ಕಥೆಯನ್ನ ಕೇಳಿರ್ಬೋದು, ಪುರಾಣದಲ್ಲಿದೆ ಇದು. ಸತಿ ಅನಸೂಯ ದೇವಿ ಒಂದು ದಿನ ತಮ್ಮ ಕುಟೀರದಲ್ಲಿ ಇರ್ತಾಳೆ. ಆಗ ಅವಳ ಭಕ್ತಿಯನ್ನ ಮೆಚ್ಚಿ, ಅವಳ ಅಪಾರವಾದ ಭಕ್ತಿಯನ್ನ ಪರೀಕ್ಷೆ ಮಾಡೋ ಸಲುವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ಜನ ಅವರ ಕುಟೀರಕ್ಕೆ ಬರ್ತಾರೆ. ಆ ಕುಟೀರಕ್ಕೆ ಬಂದ ತಕ್ಷಣನೇ ಅನಸೂಯ ದೇವಿ ಅವರಿಗೆ ಸತ್ಕಾರ ಮಾಡ್ಲಿಕ್ಕೆ ಹೊರಗಡೆ ಬರ್ತಾಳೆ, ಸತ್ಕರಿಸ್ತಾಳೆ ಗೌರವದಿಂದ. ಇವರು ಇನ್ನೂ ಅವಳನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಈ ಮೂರು ಜನನು ಬ್ರಹ್ಮ, ವಿಷ್ಣು, ಮಹೇಶ್ವರ ಆ ಅನಸೂಯ ದೇವಿಗೆ ಹೇಳ್ತಾರೆ, ನೀನು ನಗ್ನವಾಗಿ ನಮ್ಗೆ ಉಣಬಡಿಸ್ಬೇಕು ಅಂತ. ಬಂದ ಅತಿಥಿಗಳ ಸೇವೆಯೇ ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿರುವಂತ ಅನಸೂಯ ದೇವಿ, ಆಯ್ತು ನಾನು ಹಾಗೆ ಬರ್ತೇನೆ, ನಿಮ್ಗೆ ಉಣಬಡಿಸ್ತೇನೆ ಅಂತ ಹೇಳ್ತಾಳೆ. ಅನಸೂಯ ದೇವಿಗೆ ಇಷ್ಟು ಶಕ್ತಿ ಇತ್ತು ಅಂದ್ರೆ, ಅವಳು ಏನು ಬೇಕಾದ್ರೂ ಒಂದು ಶಾಪವಾಗಿ ಅಥವಾ ವರವಾಗಿ ಪರಿವರ್ತಿಸುವಂತ ಶಕ್ತಿ ಇತ್ತು. ಹಾಗಾಗಿ ಅನಸೂಯ ದೇವಿ ಏನ್ ಮಾಡ್ತಾಳೆ, ಈ ಮೂರು ಜನರಿಗೂ ಚಿಕ್ಕ ಚಿಕ್ಕ ಮಕ್ಕಳಾಗಿ ಹೋಗ್ಲಿ, ಚಿಕ್ಕ ಚಿಕ್ಕ ಮಕ್ಕಳಾಗಿ ಮಾರ್ಪಾಡಾಗ್ಲಿ ಅಂತ ಹೇಳಿ ಅಲ್ಲಿ ಹೇಳಿಕೆ ಕೊಟ್ಟು ಬಿಡ್ತಾಳೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಪುಟ್ಟ ಏನೂ ಅರಿಯದ ಹಸುಳೆಗಳಾಗಿ ಪರಿವರ್ತನೆ ಆಗ್ತಾರೆ. ಆಗ ಆ ಹಸುಳೆಗಳಿಗೆ ತನ್ನ ಕೈಯಲ್ಲಿ ಹಿಡ್ಕೊಂಡು ತನ್ನ ಎದೆ ಹಾಲನ್ನ ಉಳಿಸ್ತಾಳೆ. ಈ ವಿಷಯ ತಿಳಿದ ಲಕ್ಷ್ಮೀ, ಸರಸ್ವತಿ ಹಾಗೂ ಪಾರ್ವತಿ ದೇವಿಯವರು ಪುನಃ ಅನಸೂಯ ದೇವಿಯಲ್ಲಿ ಬಂದು ಕ್ಷಮಾಪಣೆ ಕೇಳಿ ಅವಳಲ್ಲಿ ಪ್ರಾರ್ಥಿಸಿದ ನಂತರ ಆ ಮೂರು ಹಸುಳೆಗಳು ಪುನಃ ತಮ್ಮ ನಿಜ ರೂಪವನ್ನ ತಾಳ್ತಾರೆ. ಈ ಕತೆಗೆ ಪೂರಕವೆಂಬಂತೆ ಆ ಕತೆ ನಡೆದ ಸ್ಥಳ ಇದೆ ಅಂತ ಹೇಳಿ ಇಲ್ಲಿ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದ್ದಾರೆ. ಆ ಶಿವಲಿಂಗದಲ್ಲಿ ಮೂರು ದೇವರುಗಳನ್ನ ಕೂರಿಸಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ದೇವರನ್ನ ಕೂರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರವು ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಜನರು ಇಲ್ಲಿ ನೆಲೆಸಿದ ಕ್ಷೇತ್ರವಾಗಿದ್ದರಿಂದ ಇಲ್ಲಿ ಶೈವ ಪಂಥದವರು ನಡ್ಕೊಳ್ತಾರೆ, ವೈಷ್ಣವ ಪಂಥದವರು ನಡ್ಕೊಳ್ತಾರೆ. ಈ ದೇವಸ್ಥಾನಕ್ಕೆ ಸ್ತನುಮಲಯನ್ ದೇವಸ್ಥಾನ ಅಂತ ಕರೀತಾರೆ. ಸ್ತನುಮಲಯನ್ ಅಂದ್ರೆ, ಸ್ತನು ಅಂದ್ರೆ ಶಿವ, ಮಲ್ ಅಂದ್ರೆ ವಿಷ್ಣು, ಅಯನ್ ಅಂತಂದ್ರೆ ಬ್ರಹ್ಮ. ಯಾಕಂದ್ರೆ ಇಲ್ಲಿ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ ಈ ಮೂವರು ನೆಲೆಸಿರೋದ್ರಿಂದ ಸ್ತನುಮಲಯನ್ ದೇವಸ್ಥಾನ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಡಿಗಳಷ್ಟು ಎತ್ತರವಾದ ಒಂದು ವಿಶಿಷ್ಟವಾದ ಆಂಜನೇಯನ ಮೂರ್ತಿ ಇದೆ. ಆ ಆಂಜನೇಯನ ಮೂರ್ತಿಗೆ ಆಂಜನೇಯನ ಬಾಲ ನೇರವಾಗಿ ಹಣೆಗೆ ತಾಗುವಂತಿದೆ. ಅಷ್ಟು ಸುಂದರವಾದ ಕೆತ್ತನೆ ಇದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ವಿಶಿಷ್ಟ ಕೆತ್ತನೆಗಳುಳ್ಳ ಸಾವಿರಾರು ಅಂದ್ರೆ ಸಾವಿರ ಗಟ್ಟಲೆ ಕಂಬಗಳಿದ್ದಾವೆ. ಆ ಪ್ರತಿಯೊಂದು ಕಂಬಗಳಲ್ಲಿಯೂ ದೀಪ ಸುಂದರಿಯನ್ನ ಕೆತ್ತಿದ್ದಾರೆ. ಅಂದ್ರೆ ದೇವಸ್ಥಾನದ ಒಳಗಡೆ ಬೆಳಕಿಗೋಸ್ಕರ, ಬೆಳಕಿನ ವ್ಯವಸ್ಥೆಗೋಸ್ಕರ ಆ ದೀಪದ ಸುಂದರಿಯನ್ನ ಕೆತ್ತಿದ್ದಾರೆ. ಆ ಕೈಯಲ್ಲಿ ಒಂದು ಹಣತೆ ತರ ಸ್ವಲ್ಪ ಜಾಗವನ್ನು ಕೆತ್ತಿಟ್ಟಿದ್ದಾರೆ. ಅಲ್ಲಿ ಎಣ್ಣೆ ಹಾಕಿ, ಬತ್ತಿ ಹಾಕಿ ಅದನ್ನ ದೀಪವನ್ನ ಬೆಳಗಿಸ್ತಾರೆ. ಇಡೀ ದೇವಸ್ಥಾನ ದೀಪದಿಂದ ಬೆಳಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರತಿಯೊಂದು ಕಂಬದಲ್ಲಿಯೂ ವಿಶಿಷ್ಟವಾದ ಕೆತ್ತನೆಗಳನ್ನ ನೀವು ಕಾಣಬಹುದು. ಹಾಗೂ ಈ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಬೃಹತ್ತಾದ ಪುಷ್ಕರಣಿ ಇದ್ದು, ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ತ್ರಿಮೂರ್ತಿಗಳ ದರ್ಶನ ಮಾಡಿದ್ರೆ ತಮಗೆ ತಮ್ಮ ಪಾಪ ಪರಿಹಾರವೋ ಅಥವಾ ಮನಸ್ಸಿಗೆ ನೆಮ್ಮದಿಯೋ, ಶಾಂತಿಯೋ, ಸಮೃದ್ಧಿಯೋ ದೊರಕುತ್ತೆ ಅಂತ ಹೇಳಿ ಇಲ್ಲಿನ ಭಕ್ತಾದಿಗಳ ನಂಬಿಕೆಯಾಗಿದೆ. ಹಾಗಿದ್ರೆ ಈ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ, ತಮಿಳುನಾಡಿನ ಕನ್ಯಾಕುಮಾರಿಯ ಹತ್ರ ಇರುವ ಶುಚೀಂದ್ರಂ ಎಂಬ ಗ್ರಾಮದಲ್ಲಿದೆ. ಶುಚೀಂದ್ರಂ ಅಂತಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ಪಾಪಗಳನ್ನ ತೊಳ್ಕೊಂಡ್ರು. ಆ ಕಾರಣಕ್ಕಾಗಿ ಈ ಕ್ಷೇತ್ರವನ್ನ ಶುಚಿ, ಶುಚಿ ಅಂದ್ರೆ ಶುದ್ಧ, ಹಾಗಾಗಿ ಶುಚೀಂದ್ರಂ ಅಂತ ಹೆಸರಿಟ್ಟಿದ್ದಾರೆ.
ಈ ದೇವಸ್ಥಾನವು ಕನ್ಯಾಕುಮಾರಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ನೀವು ಯಾವತ್ತಾರು ಕನ್ಯಾಕುಮಾರಿಗೋ ಅಥವಾ ಅನಂತ ಪದ್ಮನಾಭ ತಿರುವನಂತಪುರಕ್ಕೂ ಬಂದಿದ್ದಿದ್ರೆ ದಯವಿಟ್ಟು ತಿರುವನಂತಪುರ ಹಾಗೂ ಕನ್ಯಾಕುಮಾರಿಗೆ ಮಾರ್ಗ ಮಧ್ಯದಲ್ಲಿ ಶುಚೀಂದ್ರಂ ಗ್ರಾಮ ಸಿಗುತ್ತೆ. ಈ ಗ್ರಾಮದಲ್ಲಿರುವ ವಿಶಿಷ್ಟವಾದ ದೇವಸ್ಥಾನವನ್ನ, ವಿಶಿಷ್ಟವಾದ ವಿಗ್ರಹವನ್ನ ನೀವು ದರ್ಶನ ಮಾಡಬೇಕು ಅಂತ ಹೇಳಿ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ತಾ, ಈ ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.